ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊತಾ ಹೋಗೋಣ. ಫುಲ್ ಆಪರೇಟಿಂಗ್ ಸಿಸ್ಟಮ್ ಪ್ಲೇಲಿಸ್ಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫುಲ್ ಆಪರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ಸ್ ಅದರಲ್ಲಿ ಕವರ್ ಆಗಿದ್ದು ಅದನ್ನು ನೋಡಿದ್ರೆ ಸಾಕು. ಸೊ ಮೊದಲಿಗೆ ಆಪರೇಟಿಂಗ್ ಸಿಸ್ಟಮಿನ ಡೆಫಿನಿಷನ್ನ ನೋಡ್ತಾ ಹೋಗೋಣ. ಡೆಫಿನಿಷನ್. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಆಪರೇಟಿಂಗ್ ಸಿಸ್ಟಮ್ ಆ್ಯಕ್ಟ್ ಆ್ಯಸ್ ಇಂಟರ್ಮೀಡಿಯರಿ ಬಿಟ್ವೀನ್ ಯೂಸರ್ ಆಫ್ ಕಂಪ್ಯೂಟರ್ ಆ್ಯಂಡ್ ಕಂಪ್ಯೂಟರ್ ಹಾರ್ಡ್ವೇರ್. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಒಂಥರ ಮಧ್ಯವರ್ತಿ ಥರ ಕಂಪ್ಯೂಟರ್ನ ಯೂಸ್ ಮಾಡುವಂಥ ಯೂಸರ್ ಮತ್ತು ಅದರ ಹಾರ್ಡ್ವೇರ್ನ ಮಧ್ಯೆ ಕೆಲಸ ಮಾಡ್ತಾ ಹೋಗುತ್ತೆ. ಮತ್ತು ಇದೇನು ಮಾಡುತ್ತೆ ಅಂತ ಅಂದರೆ ಪ್ರೊವೈಡ್ ಎನ್ವಿರಾನ್ಮೆಂಟ್. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ? ಪ್ರೊವೈಡ್ ಎನ್ವಿರಾನ್ಮೆಂಟ್ ಫಾರ್ ದ ಯೂಸರ್ಗೆ ಎನ್ವಿರಾನ್ಮೆಂಟ್ನ ಕೊಡುತ್ತೆ. ಫಾರ್ ಯೂಸರ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಯೂಸರ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅದರಿಂದ ಆ ಯೂಸರ್ ಏನು ಮಾಡ್ತಾನೆ ಅಂದರೆ ಎಫಿಷಿಯೆಂಟ್ ಮ್ಯಾನರಲ್ಲಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾನೆ. ಸೊ ಎಕ್ಸಾಂಪಲ್ಸ್ನ ನೋಡ್ತಾ ಹೋದರೆ, ಎಕ್ಸಾಂಪಲ್ ಫಾರ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ನಾವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡುವಂತಹ ವಿಂಡೋಸ್ ಇರ್ಬೋದು, ಅಥವಾ ಮ್ಯಾಕ್ ಬುಕ್ನ ಯೂಸ್ ಮಾಡೋರು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್, ಮತ್ತು ಲಿನಕ್ಸ್, ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮಿನ ಎಕ್ಸಾಂಪಲ್ಸ್. ನೆಕ್ಸ್ಟ್ ನಾವು ಮೇಜರಾಗಿ ಕಂಪ್ಯೂಟರ್ನ ನೋಡ್ತಾ ಹೋದರೆ, ಕಂಪ್ಯೂಟರ್ ಮೇಜರಾಗಿ 4 ಪಾರ್ಟಾಗಿ ಡಿವೈಡ್ ಆಗಿದೆ. ಕಂಪ್ಯೂಟರ್ ಡಿವೈಡೆಡ್ ಇಂಟು 4 ಕಾಂಪೋನೆಂಟ್ಸ್. ಮೊದಲನೇದು ಹಾರ್ಡ್ವೇರ್. ಈ ಹಾರ್ಡ್ವೇರಲ್ಲಿ ಏನೇನು ಬರುತ್ತೆ? CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡುವಂಥ ಮೆಮೊರಿ, ಇನ್ಪುಟ್ ಇರ್ಬೋದು, ಅಥವಾ ಔಟ್ಪುಟ್ ಡಿವೈಸಸ್ ಕೂಡ ಹಾರ್ಡ್ವೇರ್ಗೆ ಎಕ್ಸಾಂಪಲ್ಸ್ ಆಗಿರ್ತವೆ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಮೂರನೇ ಕಾಂಪೊನೆಂಟ್ ಅಂತ ಬಂದಾಗ ಅಪ್ಲಿಕೇಶನ್ ಪ್ರೋಗ್ರಾಮ್. ಈ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತ ಬಂದಾಗ ಎಕ್ಸಾಂಪಲ್ಸ್ನ ನೋಡಿದ್ರೆ ಅವು ಯಾವ್ಯಾವು ಅಂತ ಅಂದರೆ ವರ್ಡ್ ಪ್ರೊಸೆಸರ್ಸ್. ಏನು ನಾವು ಎಕ್ಸೆಲ್ ಇರ್ಬೋದು, ವರ್ಡ್ನ ಯೂಸ್ ಮಾಡ್ತೀವಲ್ಲ, MS ವರ್ಡ್ ಟೈಪ್ ಮಾಡೋದಕ್ಕೆ ವರ್ಡ್ ಪ್ರೊಸೆಸರ್ ಇರ್ಬೋದು, ಸ್ಪ್ರೆಡ್ಶೀಟ್, ಇವೆಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ಗೆ ಎಕ್ಸಾಂಪಲ್. ಸೊ 4ನೇ ಕಾಂಪೊನೆಂಟ್ ಏನು ಅಂದರೆ ಯೂಸರ್. ಇವಷ್ಟನ್ನು ಯೂಸ್ ಮಾಡುವಂತಹ ಯೂಸರ್ ಯಾವ್ಯಾವು? 4 ಕಾಂಪೊನೆಂಟು: ಹಾರ್ಡ್ವೇರ್, ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಪ್ರೋಗ್ರಾಮ್ ಮತ್ತು ಯೂಸರ್. ಈ ಆಪರೇಟಿಂಗ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಆಪರೇಟಿಂಗ್ ಸಿಸ್ಟಮಲ್ಲಿ 2 ಥರ ವ್ಯೂಸ್ ಇರುತ್ತೆ. ಮೊದಲನೇದು ಯೂಸರ್ ಯೂಸರ್ಗೆ ಏನು ಕಾಣ್ತಾ ಹೋಗುತ್ತೆ. ನೆಕ್ಸ್ಟ್ ಸಿಸ್ಟಮ್ ವ್ಯೂ, ಯೂಸರ್ ವ್ಯೂ ಮತ್ತು ಸಿಸ್ಟಮ್ ವ್ಯೂ. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಈ ಸಿಸ್ಟಮ್ ವ್ಯೂ ಅಲ್ಲಿ ಏನು ಮಾಡುತ್ತೆ ಅಂದರೆ, ಈ ಸಿಸ್ಟಮ್ ವ್ಯೂ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ OS ಆ್ಯಕ್ಟ್ ಆ್ಯಸ್ ರಿಸೋರ್ಸ್ ಅಲೋಕೇಟರ್. ಈ ರಿಸೋರ್ಸಸ್ನ ಒಂದು ಪ್ರೋಸೆಸ್ಗಿರ್ಬೋದು ಅಥವಾ ಮೆಮೊರಿನ ಸ್ಟೋರ್ ಮಾಡಬೇಕಾದ್ರೆ ರಿಸೋರ್ಸಸ್ಸನ್ನು ಅಲಾಟ್ ಮಾಡೋದಕ್ಕೋಸ್ಕರ ನಾವು ಆಪರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ OS ಆ್ಯಕ್ಟ್ ಆ್ಯಸ್ ಕಂಟ್ರೋಲ್ ಪ್ರೋಗ್ರಾಮ್ ಥರ ಕೂಡ ಸಿಸ್ಟಮ್ ವ್ಯೂ ಅಲ್ಲಿ ಆಪ್ರೇಟ್ ಆಗ್ತಾ ಹೋಗುತ್ತೆ. ಕಂಟ್ರೋಲ್ ಪ್ರೋಗ್ರಾಮ್ ಅಂದರೆ ಏನು? ಅದು ಮ್ಯಾನೇಜಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಮ್ಯಾನೇಜ್ ಮಾಡೋದಿರ್ಬೋದು, ಅಥವಾ ಇಂಪ್ರಾಪರ್ ಕಂಪ್ಯೂಟರ್ ಯೂಸೇಜನ್ನು ತಡೆಯೋದಿರ್ಬೋದು. ಇದನ್ನೆಲ್ಲ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾ ಹೋಗುತ್ತೆ. ಈ ರಿಸೋರ್ಸ್ ಅಲೋಕೇಟರ್ ಅಂತ ಬಂದಾಗ ರಿಸೋರ್ಸ್ ಯಾವ್ಯಾವ ಇರ್ಬೋದು? CPU ಟೈಮ್. ನೆಕ್ಸ್ಟ್ ಮೆಮೊರಿನ ಅಲೋಕೇಟ್ ಮಾಡೋದಿರ್ಬೋದು, ಮೆಮೊರಿ ಅಲೋಕೇಶನ್. ಇದನ್ನೆಲ್ಲ ರಿಸೋರ್ಸ್ ಅಲೋಕೇಟರ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾ ಹೋಗುತ್ತೆ. ಈ ಯೂಸರ್ ವ್ಯೂ ಅಂತ ಏನು? ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ ವ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾವು PC-ಯಿಂದ ಒಂದು ಪ್ರೋಸೆಸ್ನ ನೋಡ್ತಾ ಇದ್ದೀವಿ, ಅಥವಾ ಒಂದು ವರ್ಕ್ ಸ್ಟೇಷನಿಂದ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ವರ್ಕ್ ಸ್ಟೇಷನ್. ನೆಕ್ಸ್ಟ್ ಸ್ಮಾರ್ಟ್ ಫೋನಲ್ಲಿ ನೋಡ್ಬೋದು,
ನಾವು ಯೂಸರ್ ವ್ಯೂವಲ್ಲಿ ಡಿಫ್ರೆಂಟ್ ಟೈಪ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಫಂಕ್ಷನ್ಸ್. ಈ ಆಪ್ರೇಟಿಂಗ್ ಸಿಸ್ಟಮ್ಸ್ನ ಮೇಜರ್ ಫಂಕ್ಷನ್ಸ್ ಏನೇನು ಕೆಲಸ ಮಾಡುತ್ತೆ ಅಂತಂದರೆ ಮೆಮೊರಿನ ಮ್ಯಾನೇಜ್ ಮಾಡುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಈ ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡುತ್ತೆ, ಟ್ರ್ಯಾಕ್ ದ ಪ್ರೈಮರಿ ಮೆಮೊರಿನ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಅದನ್ನು ಟ್ರ್ಯಾಕ್ ಮಾಡ್ತಾ ಯಾವ ಪ್ರೋಸೆಸ್ಗೆ ಎಷ್ಟು ಮೆಮೊರಿ ಬೇಕು ಅನ್ನೋದನ್ನು ಕೂಡ ಆ OS ಡಿಸೈಡ್ ಮಾಡ್ತಾ ಹೋಗುತ್ತೆ. ಈ ಪ್ರೋಸೆಸ್ನ ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ಡಿಲೀಟ್ ಮಾಡೋದಿರ್ಬೋದು, ಈ ಥರ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ. ಒಂದು ಪ್ರೋಸೆಸ್ಗೂ ಇನ್ನೊಂದು ಪ್ರೋಸೆಸ್ಗೂ ಸಿಂಕ್ರೊನೈಸ್ ಮಾಡೋದಿರ್ಬೋದು, ಇದನ್ನು ಪ್ರೋಸೆಸ್ ಮ್ಯಾನೇಜ್ಮೆಂಟಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಫೈಲ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಕ್ರಿಯೇಷನ್ ಇರ್ಬೋದು, ಡಿಲೀಷನ್, ಮತ್ತು ಯಾವ ಅಡ್ರೆಸ್ಸಲ್ಲಿದೆ ಅದಕ್ಕೆ ಪ್ರತಿಯೊಂದು ಫೈಲ್ಗೂ ನೇಮ್ ಮತ್ತು ಲೊಕೇಶನನ್ನು ಕೊಟ್ಟಿರೋದ್ರಿಂದ ನಾವೇನು ಮಾಡ್ಬೋದು, ಆ ಫೈಲ್ ಎಲ್ಲಿದೆ ಅನ್ನೋದನ್ನು ಕೂಡ ಲೊಕೇಶನ್ ಅಥವಾ ಅಡ್ರೆಸ್ನ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಡಿವೈಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಬಗ್ಗೆ ಆಪ್ರೇಟಿಂಗ್ ಸಿಸ್ಟಮ್ ನೋಡ್ಕೊತಾ ಹೋಗುತ್ತೆ. ನೆಕ್ಸ್ಟ್ ಎರರ್ ಡಿಟೆಕ್ಷನ್, ಏನಾದರೂ ಕಂಡು ಬಂದರೆ ಅದನ್ನು ಸಾಲ್ವ್ ಮಾಡೋದಿರ್ಬೋದು. ಎರರ್ ಡಿಟೆಕ್ಷನ್ ಮತ್ತು ಎರರ್ ಕರೆಕ್ಷನ್ ಕೂಡ ಆಪ್ರೇಟಿಂಗ್ ಸಿಸ್ಟಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಆಪ್ರೇಟಿಂಗ್ ಸಿಸ್ಟಮ್ ಏನಕ್ಕೆ ಬೇಕಾಗುತ್ತೆ ಅಂದರೆ ನೀಡ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ನ ನೋಡ್ತಾ ಹೋದರೆ ಮಲ್ಟಿ ಟಾಸ್ಕಿಂಗ್ ಅಂದರೆ ಬಹಳಷ್ಟು ಪ್ರೋಸೆಸ್ಗಳಿರ್ಬೋದು. ಫಾರ್ ಎಕ್ಸಾಂಪಲ್ ಗ್ರೇಟರ್ ದೆನ್ 2 ಪ್ರೋಸೆಸ್, ಒಂದು 10-15 ಪ್ರೋಸೆಸ್ ಇದೆ ಅಂತ ಅಂದ್ಕೊಳ್ಳಿ. ಆ 15 ಪ್ರೋಸೆಸ್ನ ಕೂಡ ಒಂದೇ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಒಂದೇ ಟೈಮಲ್ಲಿ ಜಾಸ್ತಿ ಪ್ರೋಗ್ರಾಮ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಅದನ್ನು ಮಾಡೋದಕ್ಕೋಸ್ಕರ ಆಪ್ರೇಟಿಂಗ್ ಸಿಸ್ಟಮ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಕನ್ಸಿಸ್ಟೆಂಟ್ ಯೂಸರ್ ಇಂಟರ್ಫೇಸ್. ಯೂಸರ್ಗೆ ಕನ್ಸಿಸ್ಟೆಂಟಾಗಿ ಇಂಟರ್ಫೇಸ್ನ ಕೊಡ್ತಾ ಹೋಗುತ್ತೆ. ಅದು ಟ್ಯಾಬ್ಲೆಟ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ನಾವು ಯಾವುದರಲ್ಲಿ ನೋಡಿದ್ರೂ ಕೂಡ ಅದು ಆಪ್ರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮ್ಯಾನೇಜ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಯೂನಿಟ್ಸ್. ಈ ಥರ ಎಷ್ಟೊಂದು ಕೆಲಸಗಳಿಗೆ ನಮಗೆ ಆಪ್ರೇಟಿಂಗ್ ಸಿಸ್ಟಮ್ ಬೇಕಾಗ್ತಾ ಹೋಗುತ್ತೆ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ ಆಪ್ರೇಟಿಂಗ್ ಸಿಸ್ಟಮ್ ಸೀರೀಸಿನ ಮೊದಲನೇ ವಿಡಿಯೋ ಇದು. ಇನ್ನೂ ವೀಡಿಯೋಸ್ಗಳನ್ನು ನಮ್ಮ ಪ್ಲೇಲಿಸ್ಟಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಥ್ಯಾಂಕ್ ಯು.